ಅಂತಂದ್ರೆ ಮನೆಯಲ್ಲಿರುವಂತ ಒಬ್ಬೊಬ್ಬ ತಾಯಿ ಜೀಜಾಬಾಯಿ ಆದಾಗ ಮಾತ್ರ ಅದು ಸಾಧ್ಯ ಆಗೋದು. ಆದ್ರಿಂದ ತಾಯಿಗಳು ಜಾಗೃತರಾಗಿ ಮನೆಯ ಮಕ್ಕಳಿಗೆ ಧರ್ಮ ಜಾಗೃತಿಯನ್ನು ಮೂಡಿಸಿ ಮಕ್ಕಳಿಗೆ ಕನಸು ಕಟ್ಟಿಕೊಡಿ. ಯಾವ ಕನಸು? ತಾಯಿ ಜೀಜಾಬಾಯಿ ಮಗನನ್ನು ಎಂದಿಗೂ ಕೂರಿಸಿಕೊಂಡು, ಮಗು ನೀನ್ ರಾಜನಾಗಬೇಕು, ಕೋಟೆಗಳನ್ನ ಗೆದ್ದು ಸುಖ ಸಂಪತ್ತಿನ ಬದುಕಬೇಕು ಎಂದಿಗೂ ಹೇಳಲಿಲ್ಲ. 6-7 ವರ್ಷದ ಪುಟ್ಟ ಹುಡುಗ ಶಿವಾಜಿ ಮಹಾರಾಜರನ್ನು ಕೂರಿಸಿಕೊಂಡು ತಾಯಿ ಜೀಜಾಬಾಯಿ ಮಗನಿಗೆ ಕನಸು ಕಟ್ಟಿಕೊಡ್ತಾರೆ. ಮಗು ಶೋಭಾ, ನಿನ್ನ ಜೀವನದ ಕನಸು ನೀನು ಕೋಟೆಗಳನ್ನು ಗೆದ್ದು ರಾಜನಾಗಿ ಬದುಕೋದಲ್ಲಪ್ಪ, ನಿನ್ನ ದೇಹದ ನರ ನಾಡಿಗಳನ್ನ ಬತ್ತಿಯುಂಟಿಸುವುದು, ಹಿಂದೂ ಧರ್ಮದ ಧರ್ಮೋದ್ಧಾರಕ್ಕೆ ರಕ್ತದ ದೀಪವನ್ನು ಚಿಡೋದೇ ನಿನ್ನ ಜೀವನದ ಅಂತಿಮ ಕನಸಾಗಬೇಕಂತ ತಾಯಿ ಜೀಜಾಬಾಯಿ ಮಗನಿಗೆ ಕನಸು ಕಟ್ಟಿಕೊಡ್ತಾರಲ್ಲ, ಅದು ಮಕ್ಕಳಿಗೆ ಕೊಡ್ಬೇಕಾದಂತ ಪ್ರೇರಣೆ. ಆದ್ರೆ ನಮ್ಮದೇ ಹಿಂದೂ ಪೋಷಕರ ಪ್ರಶ್ನೆ, ನಮ್ಮ ಮಕ್ಕಳಿಗೆ ಯಾಕೆ ಧರ್ಮ ಸಂಸ್ಕಾರ? ನಮ್ಮ ಮಕ್ಕಳಿಗೆ ಯಾಕೆ ದೇಶ ಧರ್ಮದ ಆದರ್ಶ? ನಮ್ಮ ಮಕ್ಕಳು ಕಾನ್ವೆಂಟಿಗೆ ಕಳಿಸ್ತಿದ್ದೀವಿ, ಲಕ್ಷ ಫೀಸ್ ಕಟ್ತೀವಿ. ನಮ್ಮ ಮಕ್ಕಳು ಚೆನ್ನಾಗಿ ಇಂಗ್ಲಿಷ್ ನಲ್ಲಿ ಮಾತಾಡಿದ್ರೆ ಸಾಕಪ್ಪ, ನಮಗೆ 45,000 ಸಂಬಳ ತಗೊಂಡು ಜೀವನದಲ್ಲಿ ಸೆಟ್ಲ್ ಆದ್ರೆ ಸಾಕು, ಇದಕ್ಕಿಂತ ಏನಿದೆ? ದೇಶ ಧರ್ಮ ಕಟ್ಕೊಂಡು ನನಗೇನು, ನಮ್ಮ ಮಕ್ಕಳಿಗೇನು? ಹಿಂದೂ ಪೋಷಕರಲ್ಲೇ ಪ್ರಶ್ನೆ, ಯಾಕೆ ಮಕ್ಕಳಿಗೆ